ರಾಜಣ್ಣ ಸತ್ಯ ಹೇಳಿದ್ದಕ್ಕೆ ವಜಾ ಮಾಡಲಾಗಿದೆ ಅಂತ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅವರು ಸತ್ಯ ಹೇಳಿದ್ರು, ಅದನ್ನ ಅರಗಿಸಿಕೊಳ್ಳೋದಕ್ಕಾಗ್ಲಿಲ್ಲ, ಹೀಗಾಗಿ ಅವರನ್ನ ಆಚೆ ಹಾಕುವಂತ ಕೆಲಸ ಆಗಿದೆ. ರಾಜಣ್ಣ ಜೊತೆ ವಾಲ್ಮೀಕಿ ಸಮುದಾಯ ಇದೆ. ಜಮೀರಾಗಿದ್ರೆ ಸಂಪುಟದಿಂದ ತೆಗೆದು ಹಾಕ್ತಾ ಇದ್ರಾ? ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿ ಶ್ರೀರಾಮುಲು ಅವರ ಪ್ರಶ್ನೆ ಇದೆ. ರಾಜಣ್ಣವರನ್ನ ಇವತ್ತು ಜಾತ್ಯತೀತವಾಗಿ ನಮ್ಮ ಸಮುದಾಯದ ನಾಯಕರು ನಾವೆಲ್ಲರೂ ಕೂಡ ರಾಜುಗೌಡರು, ನಾನು, ಜನಾರ್ದನ್ ರೆಡ್ಡಿರು, ನಮ್ಮ ಶರಣ್ ಅವರು, ನಮ್ಮ ಬೆಳಗಾಲ್ ಅವರು, ನಮ್ಮ ಉಪಮುಖ್ಯಮಂತ್ರಿ ಅಶ್ವತ್ಥ ನಾರಾಯಣ ಅವರು, ದಳಸಿರಿ ಬಸವರಾಜ ಶರಣ್ ಅವರು, ನಾಗರಾಜ್ ಅವರು ಎಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತೀವಿ. ರಾಜಣ್ಣವರೇ, ನಾವು ನಿಮ್ಮ ರಾಜೀನಾಮೆಯನ್ನು ತಗೊಂಡಿದ್ದಾರೆ, ಅದನ್ನು ತೀವ್ರವಾಗಿ ಖಂಡಿಸ್ತೀವಿ. ಇಡೀ ಸಮಾಜ ರಾಜಣ್ಣವ್ರ ಜೊತೆಲಿ ನಿಲ್ತೀವಿ. ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ನಿಲ್ತೀವಿ. ನಾವೆಲ್ಲರೂ ಕೂಡ ರಾಜಣ್ಣವ್ರ ಜೊತೆಲಿ. ಇವತ್ತು ರಾಜಣ್ಣವ್ರು ನಾನು ಅವರು ಮಾಡಿದಂತ ಯಾವುದೇ ತಪ್ಪಿದ್ರು ಕೂಡ ಸತ್ಯವನ್ನು ಹೇಳಿದಕ್ಕೋಸ್ಕರವಾಗಿ ಅವ್ರು ಏನು ವಜಾ ಮಾಡಿದಾರೋ, ಇವತ್ತು ಸರ್ಕಾರದಲ್ಲಿ ಯಾವುದು ಕೂಡ ವಜಾ ಮಾಡಂತ ತೀರ್ಮಾನಗಳು ಯಾರು ತಗೊಂಡಿಲ್ಲ. ರಾಜಣ್ಣವರನ್ನ ಇದೇ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಅವರನ್ನ ಬಿಜೆಪಿಗೆ ಆಹ್ವಾನಿಸಿದ್ದಾರೆ ಶ್ರೀರಾಮುಲು ಅವರು. ಪುತ್ರ ರಾಜೇಂದ್ರ ಕೂಡ ಬಿಜೆಪಿಗೆ ಬರಬೇಕು, ರಾಜಣ್ಣ ಅವರು ಕೂಡ ಬಿಜೆಪಿಗೆ ಬರಬೇಕು. ವಾಲ್ಮೀಕಿ ನಾಯಕರಿಗೆ ಸಿಗುವಂತ ಗೌರವ ನಮ್ಮ ಪಾರ್ಟಿಯಲ್ಲಿ ಸಿಗುತ್ತೆ, ಬನ್ನಿ ಅಂತ ಹೇಳಿ ರಾಜಭವನದ ಬಳಿ ಮಾಜಿ ಸಚಿವ ಶ್ರೀರಾಮುಲು ಅವರು ರಾಜಣ್ಣ ಅವರನ್ನ ಆಹ್ವಾನಿಸಿದ್ದಾರೆ. ಅವರ ಮಗನನ್ನು ಕೂಡ ನಮ್ಮ ಪಾರ್ಟಿಗೆ ಬನ್ನಿ, ನಮ್ಮ ಪಾರ್ಟಿಯಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಸಿಗಬೇಕಾದ ಗೌರವ ಸಿಗುತ್ತೆ ಅಂತ ಹೇಳಿ ಓಪನ್ ಆಫರ್ ಅನ್ನ ಕೊಟ್ಟಿದ್ದಾರೆ. ರಾಜಣ್ಣವರು ಇದೇ ಅಪಮಾನವನ್ನು ಮಾಡುವಂತ ಕೆಲಸ ಮಾಡಿದಾರೆ. ನಿರಂತರವಾಗಿ ನಮಗೆ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡ್ತಾ ಇದಾರ. ಇವತ್ತು 2 ವರ್ಷಗಳ ಕಾಲ ನಿರಂತರವಾಗಿ ಮೋಸ ಮಾಡ್ತಾ ಇದಾರೆ ಈ ಸರ್ಕಾರ. ಎಲ್ಲ ವಿಶೇಷವಾಗಿ ನಮ್ಮ ಸಮುದಾಯ ಅವರಿಗೆ ಇವತ್ತು ದೊಡ್ಡ ಅನ್ಯಾಯವನ್ನು ಮಾಡುವಂತ ಕೆಲಸ ಮಾಡ್ತಾ ಇದಾರ. ಅದಕ್ಕೋಸ್ಕರ ರಾಜಣ್ಣವರೇ, ನೀವು ಹೆದರಬೇಡ್ರಿ, ನಿಮ್ಮ ಜೊತೆಲಿ ಗೌಸಿದ್ದಪ್ಪಣ್ಣವ್ರ ಅವ್ರ ಕುಟುಂಬದ್ದು ಇದೆ. ನಮ್ಮೆಲ್ಲ ಪಕ್ಷಾತೀತವಾಗಿ ಎಲ್ಲ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಇದೀವಿ. ಇಡೀ ಸಮುದಾಯ ನಿಮ್ಮ ಜೊತೆಲಿ ಇರ್ತೀವಿ. ದಯವಿಟ್ಟು ಭಾರತೀಯ ಜನತಾ ಪಾರ್ಟಿಗೆ ಬರ್ರಿ. ದಯವಿಟ್ಟು ರಾಜಣ್ಣರೇ, ನೀವು ನಿಮ್ಮ ಮಗ ನೀವು ಭಾರತೀಯ ಜನತಾ ಪಾರ್ಟಿ ಬರ್ರಿ. ನಾನು, ಶಿವನಗೌಡರು, ನಮ್ಮ ರಾಜುಗೌಡರು, ನಮ್ಮೆಲ್ಲ ನಾಯಕರು ನಮಗೇನು ಗೌರವ ಸಿಗ್ತೈತನೋ, ನಮ್ಮ ಹೇಮಲತಾ ನಾಯಕರು ಎಲ್ಲರಿಗೂ ಸೇರಿ ನಮಗಿಂತ ಜಾಸ್ತಿ ಗೌರವ ಕೊಡುವಂತ ಕೆಲಸ ಮಾಡ್ತೀವಿ. ನಿಮಗೆ ಸ್ವಾಗತವನ್ನು ಕೂಡ ಮಾಡುವಂತ ಕೆಲಸ ಮಾಡ್ತೀವಿ. ನಮ್ಮ ಸಮುದಾಯದ ನಾಯಕರಾದಂತ ರಾಜಣ್ಣವ್ರಿಗೂ ರಾಜಣ್ಣ ಸತ್ಯ ಹೇಳಿದ್ದಕ್ಕೆ ವಜಾ ಮಾಡಲಾಗಿದೆ ಅಂತ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅವರು ಸತ್ಯ ಹೇಳಿದ್ರು, ಅದನ್ನ ಅರಗಿಸಿಕೊಳ್ಳೋದಕ್ಕಾಗ್ಲಿಲ್ಲ, ಹೀಗಾಗಿ ಅವರನ್ನ ಆಚೆ ಹಾಕುವಂತ ಕೆಲಸ ಆಗಿದೆ. ರಾಜಣ್ಣ ಜೊತೆ ವಾಲ್ಮೀಕಿ ಸಮುದಾಯ ಇದೆ. ಜಮೀರಾಗಿದ್ರೆ ಸಂಪುಟದಿಂದ ತೆಗೆದು ಹಾಕ್ತಾ ಇದ್ರಾ? ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿ ಶ್ರೀರಾಮುಲು ಅವರ ಪ್ರಶ್ನೆ ಇದೆ. ರಾಜಣ್ಣವರನ್ನ ಇವತ್ತು ಜಾತ್ಯತೀತವಾಗಿ ನಮ್ಮ ಸಮುದಾಯದ ನಾಯಕರು ನಾವೆಲ್ಲರೂ ಕೂಡ ರಾಜುಗೌಡರು, ನಾನು, ಜನಾರ್ದನ್ ರೆಡ್ಡಿರು, ನಮ್ಮ ಶರಣ್ ಅವರು, ನಮ್ಮ ಬೆಳಗಾಲ್ ಅವರು, ನಮ್ಮ ಉಪಮುಖ್ಯಮಂತ್ರಿ ಅಶ್ವತ್ಥ ನಾರಾಯಣ ಅವರು, ದಳಸಿರಿ ಬಸವರಾಜ ಶರಣ್ ಅವರು, ನಾಗರಾಜ್ ಅವರು ಎಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತೀವಿ. ರಾಜಣ್ಣವರೇ, ನಾವು ನಿಮ್ಮ ರಾಜೀನಾಮೆಯನ್ನು ತಗೊಂಡಿದ್ದಾರೆ, ಅದನ್ನು ತೀವ್ರವಾಗಿ ಖಂಡಿಸ್ತೀವಿ. ಇಡೀ ಸಮಾಜ ರಾಜಣ್ಣವ್ರ ಜೊತೆಲಿ ನಿಲ್ತೀವಿ. ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ನಿಲ್ತೀವಿ. ನಾವೆಲ್ಲರೂ ಕೂಡ ರಾಜಣ್ಣವ್ರ ಜೊತೆಲಿ. ಇವತ್ತು ರಾಜಣ್ಣವ್ರು ನಾನು ಅವರು ಮಾಡಿದಂತ ಯಾವುದೇ ತಪ್ಪಿದ್ರು ಕೂಡ ಸತ್ಯವನ್ನು ಹೇಳಿದಕ್ಕೋಸ್ಕರವಾಗಿ ಅವ್ರು ಏನು ವಜಾ ಮಾಡಿದಾರೋ, ಇವತ್ತು ಸರ್ಕಾರದಲ್ಲಿ ಯಾವುದು ಕೂಡ ವಜಾ ಮಾಡಂತ ತೀರ್ಮಾನಗಳು ಯಾರು ತಗೊಂಡಿಲ್ಲ. ರಾಜಣ್ಣವರನ್ನ ಇದೇ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಅವರನ್ನ ಬಿಜೆಪಿಗೆ ಆಹ್ವಾನಿಸಿದ್ದಾರೆ ಶ್ರೀರಾಮುಲು ಅವರು. ಪುತ್ರ ರಾಜೇಂದ್ರ ಕೂಡ ಬಿಜೆಪಿಗೆ ಬರಬೇಕು, ರಾಜಣ್ಣ ಅವರು ಕೂಡ ಬಿಜೆಪಿಗೆ ಬರಬೇಕು. ವಾಲ್ಮೀಕಿ ನಾಯಕರಿಗೆ ಸಿಗುವಂತ ಗೌರವ ನಮ್ಮ ಪಾರ್ಟಿಯಲ್ಲಿ ಸಿಗುತ್ತೆ, ಬನ್ನಿ ಅಂತ ಹೇಳಿ ರಾಜಭವನದ ಬಳಿ ಮಾಜಿ ಸಚಿವ ಶ್ರೀರಾಮುಲು ಅವರು ರಾಜಣ್ಣ ಅವರನ್ನ ಆಹ್ವಾನಿಸಿದ್ದಾರೆ. ಅವರ ಮಗನನ್ನು ಕೂಡ ನಮ್ಮ ಪಾರ್ಟಿಗೆ ಬನ್ನಿ, ನಮ್ಮ ಪಾರ್ಟಿಯಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಸಿಗಬೇಕಾದ ಗೌರವ ಸಿಗುತ್ತೆ ಅಂತ ಹೇಳಿ
ಓಪನ್ ಆಫರ್ ಅನ್ನ ಕೊಟ್ಟಿದ್ದಾರೆ. ನಂತರ ರಾಜಣ್ಣವರು ಇದೇ ಅಪಮಾನವನ್ನು ಮಾಡುವಂತ ಕೆಲಸ ಮಾಡಿದ್ದಾರೆ. ನಿರಂತರವಾಗಿ ನಮಗ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡ್ತಾ ಇದ್ದಾರ. ಇವತ್ತು 2 ವರ್ಷಗಳ ಕಾಲ ನಿರಂತರವಾಗಿ ಮೋಸ ಮಾಡ್ತಾ ಇದ್ದಾರೆ ಈ ಸರ್ಕಾರ. ಎಲ್ಲ ವಿಶೇಷವಾಗಿ ನಮ್ಮ ಸಮುದಾಯ ಅವರಿಗೆ ಇವತ್ತು ದೊಡ್ಡ ಅನ್ಯಾಯವನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರ. ಅದಕ್ಕೋಸ್ಕರ ರಾಜಣ್ಣವರೇ, ನೀವು ಹೆದರಬೇಡ್ರಿ. ನಿಮ್ಮ ಜೊತೆಲಿ ಗೌಸಿದ್ದಪ್ಪಣ್ಣವ್ರ ಅವ್ರ ಕುಟುಂಬದ್ದು ಇದೆ. ನಮ್ಮೆಲ್ಲ ಪಕ್ಷಾತೀತವಾಗಿ ಎಲ್ಲ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಇದೀವಿ. ಇಡೀ ಸಮುದಾಯ ನಿಮ್ಮ ಜೊತೆಲಿ ಇರ್ತೀವಿ. ದಯವಿಟ್ಟು ಭಾರತೀಯ ಜನತಾ ಪಾರ್ಟಿಗೆ ಬರ್ರಿ. ದಯವಿಟ್ಟು ರಾಜಣ್ಣರೇ, ನೀವು ನಿಮ್ಮ ಮಗ ನೀವು ಭಾರತೀಯ ಜನತಾ ಪಾರ್ಟಿಗೆ ಬರ್ರಿ. ನಾನು ಶಿವನಗೌಡರು, ನಮ್ಮ ರಾಜೀವ್ಗೌಡರು, ನಮ್ಮೆಲ್ಲ ನಾಯಕರು ನಮಗೇನು ಗೌರವ ಸಿಗ್ತೈತನೋ ನಮ್ಮ ಹೇಮಲತಾ ನಾಯಕರು ಎಲ್ಲರಿಗೂ ಸೇರಿ ನಮಗಿನ್ನ ಜಾಸ್ತಿ ಗೌರವ ಕೊಡುವಂತ ಕೆಲಸ ಮಾಡ್ತೀವಿ. ನಿಮಗೆ ಸ್ವಾಗತವನ್ನು ಕೂಡ ಮಾಡುವಂತ ಕೆಲಸ ಮಾಡ್ತೀವಿ. ನಮ್ಮ ಸಮುದಾಯದ ನಾಯಕರಾದಂತ ರಾಜಣ್ಣವ್ರಿಗೂ ರಾಜಣ್ಣ ಸತ್ಯ ಹೇಳಿದ್ದಕ್ಕೆ ವಜಾ ಮಾಡಲಾಗಿದೆ ಅಂತ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅವರು ಸತ್ಯ ಹೇಳಿದ್ರು, ಅದನ್ನು ಅರಗಿಸಿಕೊಳ್ಳೋದಕ್ಕಾಗಲಿಲ್ಲ. ಹೀಗಾಗಿ ಅವರನ್ನ ಆಚೆ ಹಾಕುವಂತ ಕೆಲಸ ಆಗಿದೆ. ರಾಜಣ್ಣ ಜೊತೆ ವಾಲ್ಮೀಕಿ ಸಮುದಾಯ ಇದೆ. ಸಮೀರಾಗಿದ್ರೆ ಸಂಪುಟದಿಂದ ತೆಗೆದು ಹಾಕ್ತಾ ಇದ್ರ? ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿ ಶ್ರೀರಾಮುಲು ಅವರ ಪ್ರಶ್ನೆ ಇದೆ. ರಾಜಣ್ಣವರು ಇವತ್ತು ಜಾತ್ಯತೀತವಾಗಿ ನಮ್ಮ ಸಮುದಾಯದ ನಾಯಕರು ನಾವೆಲ್ಲರಿಗೂ, ರಾಜೀವ್ಗೌಡರು, ನಾನು, ಜನಾರ್ದನ್ ರೆಡ್ಡಿರು, ನಮ್ಮ ಶರಣವರು, ನಮ್ಮ ಬೆಳಗಾಲವರು, ನಮ್ಮ ಉಪಮುಖ್ಯಮಂತ್ರಿ ಅಶ್ವತ್ಥ ನಾರಾಯಣರು, ದಳಸಿರಿ ಬಸವರಾಜ ಶರಣವರು, ನಾಗರಾಜ್ ಅವರು ಎಲ್ಲರಿಗೂ ತೀವ್ರವಾಗಿ ಖಂಡಿಸ್ತೀವಿ. ರಾಜಣ್ಣವರೇ, ನಾವು ನಿಮ್ಮ ರಾಜೀನಾಮೆಯನ್ನು ತಗೊಂಡಿದ್ದಾರೆ, ಅದನ್ನು ತೀವ್ರವಾಗಿ ಖಂಡಿಸ್ತೀವಿ. ಇಡೀ ಸಮಾಜ ರಾಜಣ್ಣವ್ರ ಜೊತೆಲಿ ನಿಲ್ತೀವಿ. ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ನಿಲ್ತೀವಿ. ನಾವೆಲ್ಲರೂ ಕೂಡ ರಾಜಣ್ಣವ್ರ ಜೊತೆಲಿ. ಇವತ್ತು ರಾಜಣ್ಣವ್ರು, ನಾನು ಅವರು ಮಾಡಿದಂತ ಯಾವುದೇ ತಪ್ಪಿಲ್ಲದ್ರು ಕೂಡ ಸತ್ಯವನ್ನು ಹೇಳಿದಕ್ಕೋಸ್ಕರವಾಗಿ ಅವ್ರು ಏನು ವಜಾ ಮಾಡಿದಾರೋ, ಇವತ್ತು ಸರ್ಕಾರದಲ್ಲಿ ಯಾವುದು ಕೂಡ ವಜಾ ಮಾಡಂತ ತೀರ್ಮಾನಗಳು ಯಾರು ತಗೊಂಡಿಲ್ಲ. ರಾಜಣ್ಣವರನ್ನ ಇದೇ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಅವರನ್ನ ಬಿಜೆಪಿಗೆ ಆಹ್ವಾನಿಸಿದ್ದಾರೆ ಶ್ರೀರಾಮುಲು ಅವರು. ಪುತ್ರ ರಾಜೇಂದ್ರ ಕೂಡ ಬಿಜೆಪಿಗೆ ಬರಬೇಕು, ರಾಜಣ್ಣ ಅವರು ಕೂಡ ಬಿಜೆಪಿಗೆ ಬರಬೇಕು. ವಾಲ್ಮೀಕಿ ನಾಯಕರಿಗೆ ಸಿಗುವಂತ ಗೌರವ ನಮ್ಮ ಪಾರ್ಟಿಯಲ್ಲಿ ಸಿಗುತ್ತೆ, ಬನ್ನಿ ಅಂತ ಹೇಳಿ ರಾಜಭವನದ ಬಳಿ ಮಾಜಿ ಸಚಿವ ಶ್ರೀರಾಮುಲು ಅವರು ರಾಜಣ್ಣ ಅವರನ್ನ ಆಹ್ವಾನಿಸಿದ್ದಾರೆ. ಅವರ ಮಗನನ್ನು ಕೂಡ ನಮ್ಮ ಪಾರ್ಟಿಗೆ ಬನ್ನಿ, ನಮ್ಮ ಪಾರ್ಟಿಯಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಸಿಗಬೇಕಾದ ಗೌರವ ಸಿಗುತ್ತೆ ಅಂತ ಹೇಳಿ ಓಪನ್ ಆಫರ್ ಅನ್ನ ಕೊಟ್ಟಿದ್ದಾರೆ. ನಂತರ ರಾಜಣ್ಣವ್ರಿಗೂ ಇದೇ ಅಪಮಾನವನ್ನು ಮಾಡುವಂತ ಕೆಲಸ ಮಾಡಿದ್ದಾರೆ. ನಿರಂತರವಾಗಿ ನಮಗ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡ್ತಾ ಇದ್ದಾರ. ಇವತ್ತು 2 ವರ್ಷಗಳ ಕಾಲ ನಿರಂತರವಾಗಿ ಮೋಸ ಮಾಡ್ತಾ ಇದ್ದಾರೆ ಈ ಸರ್ಕಾರ. ಎಲ್ಲ ವಿಶೇಷವಾಗಿ ನಮ್ಮ ಸಮುದಾಯ ಅವರಿಗೆ ಇವತ್ತು ದೊಡ್ಡ ಅನ್ಯಾಯವನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರ. ಅದಕ್ಕೋಸ್ಕರ ರಾಜಣ್ಣವರೇ, ನೀವು ಹೆದರಬೇಡ್ರಿ. ನಿಮ್ಮ ಜೊತೆಲಿ ಗೌಸಿದ್ದಪ್ಪಣ್ಣವ್ರ ಅವ್ರ ಕುಟುಂಬದ್ದು ಇದೆ. ನಮ್ಮೆಲ್ಲ ಪಕ್ಷಾತೀತವಾಗಿ ಎಲ್ಲ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಇದೀವಿ. ಇಡೀ ಸಮುದಾಯ ನಿಮ್ಮ ಜೊತೆಲಿ ಇರ್ತೀವಿ. ದಯವಿಟ್ಟು ಭಾರತೀಯ ಜನತಾ ಪಾರ್ಟಿಗೆ ಬರ್ರಿ. ದಯವಿಟ್ಟು ರಾಜಣ್ಣರೇ, ನೀವು ನಿಮ್ಮ ಮಗ ನೀವು ಭಾರತೀಯ ಜನತಾ ಪಾರ್ಟಿಗೆ ಬರ್ರಿ. ನಾನು ಶಿವನಗೌಡರು, ನಮ್ಮ ರಾಜೀವ್ಗೌಡರು, ನಮ್ಮೆಲ್ಲ ನಾಯಕರು ನಮಗೇನು ಗೌರವ ಸಿಗ್ತೈತನೋ ನಮ್ಮ ಹೇಮಲತಾ ನಾಯಕರು ಎಲ್ಲರಿಗೂ ಸೇರಿ